ನಿಸರ್ಗದಲ್ಲಿ ಜೇನುಹುಳುಗಳ ಪ್ರಾಮುಖ್ಯತೆ ಏನು ಅಂತಂದರೆ, ಮುಖ್ಯವಾಗಿ ಪರಾಗಸ್ಪರ್ಶ ಕ್ರಿಯೆ ಮಾಡೋಕ್ಕೆ ಜೇನುಹುಳುಗಳು ಭಾಳ ಇಂಪಾರ್ಟೆಂಟ್ ರೀ. ನಾವು ತಿನ್ನೋ ಆಹಾರ ಅಥವಾ ಜಗತ್ತಿನಾಗಿರುವಂಥ ಸಸ್ಯಗಳಲ್ಲಿ 70% ಸಸ್ಯಗಳು ಪರಾಗಸ್ಪರ್ಶ ಹೊಂದಬೇಕಾದ್ರೆ ಜೇನಿನ ಮೇಲೆ ಅವಲಂಬಿತ ಆಗಿದ್ದವು. ಅಕಸ್ಮಾತ್ ಜೇನು ಇಲ್ಲದೆ ಹೋದರೆ ನಮ್ಮದು 4 ವರ್ಷದೊಳಗೆ 6 ಇರಲಾರ್ದೆ ನಾವೆಲ್ಲ ಮನುಷ್ಯರು ಸಾಯ್ಬೇಕಾಕೈತಿ ಅಂತೇಳಿ ದೊಡ್ಡ ಸೈಂಟಿಸ್ಟ್ ಹೇಳಿದ್ದಾರೆ. ಹೌದು ಸರ್. ಅದಕ್ಕೆ ಜೇನು ಇರಲೇಬೇಕು. ನಾವು ಏನು ತರಕಾರಿ, ನೀವೇನು ಮಾರ್ಕೆಟಿಗೆ ಹೋದ ನಂತರ ತರಕಾರಿ ತಿನ್ಬೇಕಂತೀರಿ, ಹಣ್ಣು ತಿನ್ಬೇಕಂತೀರಿ, ಅಥವಾ ಜೋಳ, ಗೋಧಿ ಇವನ್ನೆಲ್ಲ ತಿನ್ಬೇಕಂತಿರಲ್ಲ, ಇದ್ರ ಹಿಂದೆ ಇದು ಜೇನು ಹುಳ ಭಾಳ ಕೆಲಸ ಮಾಡಿರ್ತೈತೆ. ಯಾಕಂದರೆ ಒಂದು ಗಂಡು ಹೂವಿಂದು ಒಂದು ಹೆಣ್ಣು ಹೂವಿಂದು ಪೋಲಣ್ಣ ಅಂಡಾನು ಜೊತೆ ಬೆರೆಸೋಕ್ಕೆ ಇದು ಜೇನು ಹುಳ ಮುಖ್ಯ ಕಾರಣ. ಅದು ಬೆರೆತ ನಂತರನೇ ಬೀಜ ಉತ್ಪತ್ತಿ ಆಕ್ಕವು. ಅಂದರೆ ಹೊಸ ಬೀಜಗಳು ಹುಟ್ಟಬೇಕಂತಂದರೆ ಜೇನು ಬೇಕು. ಎಲ್ಲ ಅಗ್ರಿಕಲ್ಚರ್